ನಮ್ಮ ಸಾಯಿಬ್ರು ಹೇಗೆ ಕಾಣ್ತಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ಳೋಣ. ನಾವಂತೂ ಸೂಪರ್ ಆಗಿದ್ದೀವಿ. ಸೊ ಇವತ್ತು ನಾಗರ ಪಂಚಮಿ, ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಅಂದರೆ ಹೊರಗಡೆ ನಾಗಪ್ಪಗೆ ಹಾಲು ಹಾಕಕ್ಕೆ ಹೋಗಬೇಕು. ಸೊ ಹಾಗಾಗಿ ಬೆಳಗ್ಗೆ ಇವಾಗ 7 o'clock ಆಯಿತು. ಸೊ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವತ್ತು ನಾನು ಈ ಥರ ಗ್ರೀನ್ ಸ್ಯಾರಿ ಹಾಕ್ಕೊಂಡು ಈ ಥರ ರೆಡಿಯಾಗಿಬಿಟ್ಟಿದ್ದೀನಿ. ಇವತ್ತು ದಿನ ಒಂದೊಂದು ಸಾರಿ ಹಬ್ಬ ಇದ್ದರೆ ಮಾತ್ರ ಸಾರಿಗಳು ಹೊರಗಡೆ ಬರೋದು. ಸೊ ಈ ಥರ ರೆಡಿಯಾಗಿರ್ತಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಏನೇನು ಇರುತ್ತೆ ನೋಡುವ. ಇನ್ನೂ ತುಂಬ ಕೆಲಸ ಇದೆ. ಸೊ ಎಲ್ಲ ಮುಗಿಸ್ಕೊಳ್ಳುವ ಹಾಗೆ ಗೊತ್ತು. ಸೊ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ಗೈಸ್, ಔಟ್ಫಿಟ್ ಈ ಥರ ಇದೆ ನೋಡಿ. ಎಷ್ಟು ಕಾಣಿಸಿದೆ ಗೊತ್ತಿಲ್ಲ. ಸೊ ಗ್ರೀನ್ ಸ್ಯಾರಿ ಇವತ್ತು ತುಂಬ ದಿನ ಆದಮೇಲೆ ಈ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ? ಇನ್ನೂ ಸ್ವಲ್ಪ ರೆಡಿ ಆಗಿದ್ದೀನಿ ಅಷ್ಟೇ, ಇನ್ನೂ ರೆಡಿ ಆಗಬೇಕು, ಇನ್ನೂ ಪೆಂಡಿಂಗ್ ಇದೆ. ಸೊ ಮೊದಲು ಕೆಲಸ ಮುಗಿಸ್ಕೊಳ್ಳುವ. ಪೂಜೆ ಮಾಡಿಲ್ಲ. ಸೊ ನಾಗಪ್ಪಗೆಲ್ಲ ರೆಡಿ ಮಾಡ್ಕೋಬೇಕು. ಒಬ್ಬರು ಹಾಲು ಹಾಕಕ್ಕೆ ಹೋಗೋಕ್ಕೆ. ಕೆಲಸ ಮುಗಿಸ್ಕೊಂಡು ಫುಲ್ ರೆಡಿಯಾಗಿ ಹೋಗುವ. ಸೊ ಇವಾಗ ಬನ್ನಿ ಏನೇನು ಮಾಡುವ ಅಂತ ನೋಡುವ. ನಾನು ಬೆಳಗ್ಗೆ ಬೇಗ ಇದ್ದು ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಸೊ ಡೋರ್ಗೆ ಈ ಥರ ಹಾಕಿ ನಾನು ನೋಡಿ ತುಳಸಿ ಗಿಡ ಹತ್ರ ಈ ಥರ ಚಿಕ್ಕದಾಗಿ ರಂಗೋಲಿ ಹಾಕ್ಬಿಟ್ಟಿದ್ದೀನಿ. ಕೆಳಗಡೆ ನೋಡಿ ಎಷ್ಟು ದೊಡ್ಡ ರಂಗೋಲಿನ ಹಾಕಿದ್ದಾರೆ. ಸೊ ದೊಡ್ಡ ಜಾಗ ಅಲ್ಲ, ನಾಗಪ್ಪ ಇವತ್ತು ಎಷ್ಟು ನಾಗಪ್ಪಗಳು ಬರ್ತಿದೆ ನೋಡಿ. ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ದಾರೆ ಎಲ್ಲರ ಮನೆ ಮುಂದೆ. ನಮ್ಮ ಮನೆ ಹತ್ರ ಚಿಕ್ಕ ಜಾಗ. ಸೊ ಹಾಗಾಗಿ ಇರಲಿ ಅಂತ ಸ್ವಲ್ಪ ಡಿಸೈನ್ ಹಾಕಿದ್ದೀನಿ ಅಷ್ಟೇ. ಬೆಳಿಗ್ಗೆ ಎದ್ದು ಇವತ್ತೆಲ್ಲರೂ ಇಷ್ಟು ರೆಡಿ ಮಾಡಿದ್ದಾರೆ. ನಾನು ಮಾತ್ರ ಚಿಕ್ಕ ರಂಗೋಲಿ ಹಾಕ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ, ಫೈನ್. ಇನ್ನು ಪೂಜೆ ಮಾಡಬೇಕು. ಸೊ ನಾನು ತೊಗೊಂಡು ಹೋಗಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಇದು ಗಾರ್ಗಿ ಅಂತ ಮಾಡ್ತಾರಲ್ಲ, ಸೊ ನೈಟು ನಾನು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ನೋಡಿ ಫುಲ್ ನೆಂದೋಗ್ಬಿಟ್ಟಿದೆ. ಸೊ ಇದರಿಂದ ಗಾರ್ಗಿ ಹಾಕ್ಕೋಬೇಕು. ಆಮೇಲೆ ಅಳ್ಳು ಹುರಿತಾರಲ್ಲ, ಜೋಳದ ಅಳ್ಳು. ಸೊ ಅವ್ನು ಹುರಿಬೇಕು. ಇವಾಗ ತೆಗ್ದಿದ್ದೀನಿ. ಫಸ್ಟು ಅಳ್ಳು ಹುರಿವ. ಸೊ ಅದಾದಮೇಲೆ ಇದನ್ನು ಗಾರ್ಗಿ ಮಾಡ್ಕೊಳ್ಳುವ. ಸೊ ಇಷ್ಟಂತೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಸಾಯಿಬ್ರು ಇನ್ನೂ ಫ್ರೆಶಪ್ ಆಗ್ತಿದ್ದಾರೆ. ಫ್ರೆಶಪ್ ಆಗಿ ಬಂದಮೇಲೆ ನಾನು ಅವ್ರು ಬರೋ ಅಷ್ಟೊತ್ತಿಗೆ ಅಳ್ಳು ಹುರಿಬೇಕು. ಇದು ಸ್ನಾನ ಮಾಡಿ ಫ್ರೆಶಪ್ ಆದಮೇಲೆ ಅಳ್ಳು ಹುರಿಬೇಕು, ಅಂದರೆ ಬರುತ್ತಂತೆ, ಇಲ್ಲಾದರೆ ಬರಲ್ಲ. ಸೊ ಅದಕ್ಕೆ ನಾನು ಅಳ್ಳು ಹುರಿತೀನಿ. ಅವ್ರು ಬರೋ ಅಷ್ಟೊತ್ತಿಗೆ ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ಅವ್ರು ಬಂದಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಇನ್ನೂ ಅಲ್ಲಿ ತೊಗೊಂಡು ಹೋಗೋಕ್ಕೆ ಅಂತ ಇನ್ನೂ ಪೂರ್ತಿ ಎಲ್ಲ ರೆಡಿ ಮಾಡ್ಕೊಂಡಿಲ್ಲ. ಸೊ ಅದನ್ನೂ ಎಲ್ಲ ರೆಡಿ ಮಾಡ್ಕೋಬೇಕು ನಾನು. ಸೊ ಇವಾಗ ಫಸ್ಟ್ ಅಳ್ಳು ಹುರಿಯುವ ಬನ್ನಿ. ಸೊ ಬೇಗ ಆಗಲ್ಲ. ಸೊ ಒಟ್ಟೊಟ್ಟಿಗೆ ಮಾಡಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಟೀಗೂ ರೆಡಿ ಮಾಡಿರ್ತಿದ್ದೀನಿ. ಸೊ ನೋಡುವ ಹೇಗೆ ಬರುತ್ತೆ ಅಂತ. ಟೇಸ್ಟ್ ತೊಗೊಂಡಿದ್ದೀನಿ ನಾನು. ಸೊ ದೇವ್ರಿಗೆ ಎಷ್ಟು ಬೇಕಲ್ಲ ಅಷ್ಟು ಸಾಕು ಅಂತ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ನಮ್ಮ ಸಾಯಿಬ್ರು ಬರಲಿ, ಸ್ಟಾರ್ಟ್ ಮಾಡ್ಕೊಳುವ. ಇದು ಮುಂಚೆ ಎಲ್ಲ ನನಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಈಗ ಸ್ವಲ್ಪ ಕಲ್ತಿದ್ದೀನಿ. ಬಟ್ ಇದು ಹೇಗಾಗುತ್ತೆ ನೋಡುವ. ಗೈಸ್ ಸ್ಟಾರ್ಟ್ ಆಯಿತು ನೋಡಿ. ಟಬ್ ಗೈಸ್ ಇವಾಗಂತೂ ಫೈನಲಾಗಿ ಎಷ್ಟು ಬಂತು ಇಷ್ಟಂತೂ ಅಳ್ಳು ಹುರ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಗೈಸ್ ನಮ್ಮ ಸಾಯಿಬ್ರು ರೆಡಿಯಾಗಿ ಬಂದುಬಿಟ್ರು. ಸೊ ಇವಾಗ ಗುಡ್ ಮಾರ್ನಿಂಗ್ ಸಾಯಿಬ್ರೆ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮೇನ್ ಇಂಪಾರ್ಟೆಂಟ್ ಇದ್ದಾಗಲೇ ಏನಾದ್ರು ಟ್ರೈನ್ ಹಿಂಗೆ ಬಂದ್ಬಿಡುತ್ತೆ ನೋಡಿ. ಇರಲೇಬೇಕು, ಅದಿಲ್ಲ ಅಂದರೆ ನಮ್ಮದು ಬ್ಲಾಗ್ಗಳೆಲ್ಲ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು, ಟ್ರೈನ್ ಇಲ್ಲ ಅಂದರೆ. ಹೌದೇನಿಲ್ಲ ಗೈಸ್? ಫಸ್ಟ್ ನಮ್ಮ ಸಾಯಿಬ್ರಿಗೆ ಟೀ ಕೊಡುವ. ಟೀ ರೆಡಿ ಆಯಿತು ಆಲೆ. ಸೊ ಒಂದು ಕಡೆ ಟೀ, ಒಂದು ಕಡೆ ಅಳ್ಳು ಹುರಿದೆ. ಹೆಂಗೋ ಒಂದು ಬಂತು ಫೈನಲಾಗಿ ಇಷ್ಟು ಬಂದು. ಸೊ ದೇವ್ರಿಗೆ ನಾಗಪ್ಪಗೆ ಹಾಲು ಹಾಕಕ್ಕೆ ಆದರೆ ಸಾಕು. ಸೊ ಮುಗೀತು ಅಷ್ಟೇ. ಇವಾಗ ಗಾರಿಗೆ ಮಾಡೋ ಟೈಮ್. ಅದಕ್ಕಿಂತ ಮುಂಚೆ ಟೀ ಕುಡಿಯುವ. ಟೀ ರೆಡಿಯಾಗಿದೆ. ಬನ್ನಿ ಟೀ ಕುಡಿಯುವ. ಏನಂದರೆ ಅಟ್ಲೀಸ್ಟ್ ನನಗೆ ಕೆಲಸ ಇರುತ್ತೆ, ಎದ್ದು ಬೇಗ ಎದ್ದು ಫ್ರೆಶಪ್ ಆದಮೇಲೆ ಟೀ ಆದರೂ ಮಾಡ್ಬೇಕು ತಾನೆ. ಇವತ್ತು ಟೀನೂ ಮಾಡಿಕೊಟ್ಟಿಲ್ಲ. ಇವತ್ತು ಟೀನೂ ನಾನು ಮಾಡಿರೋದು. ಅದಕ್ಕೆ ಪನಿಷ್ಮೆಂಟ್ ಏನು ಗೊತ್ತಾ? ಏನೂ ಇಲ್ಲ. ಭ್ರಮೆ ಗುಪ್ಪೆ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹೌದು, ಹಬ್ಬದ ಶುಭಾಶಯಗಳು. ಜೋಕಾಲಿನೇ ಕಟ್ಟಿಲ್ಲ ನಮ್ಮಲ್ಲಿ. ಜೋಕಾಲಿ ಕಟ್ಟಕ್ಕೆ ಜಾಗನೇ ಇಲ್ಲ. ಯಾವಾಗ
ಎಲ್ಲಿ ಕಟ್ತಾರೆ ಕೇಳಿದ್ರು, ಬಟ್ ಕಟ್ಟಕ್ಕೆ ಜಾಗ ಇಲ್ಲ. ಎಲ್ಲಿ ಕಟ್ತಾರೆ ಜೋಕಾಲಿ? ಅಯ್ಯೋ, ಹೊರಗಲ್ಲಿ ಏನೂ ಇದಿಲ್ಲ ಹಾಕಕ್ಕೆ. ರೆಡಿ ಮಾಡ್ತಾನೆ. ಬೇಡ ಭಯಪ್ಪ, ಯಾರಾದ್ರೂ ಕಟ್ಟಿರ್ತಾರೆ, ಅವರೆಲ್ಲ ಒಂಚೂರು ಜೋಕಾಲಿ ಹಿಡ್ದು ಬಿಟ್ರೆ ಪಂಚಮಿ ಮುಗೀತು ಅಷ್ಟೇ. ಏನಂತೀರಾ? ಓಕೆ ಗೈಸ್, ನಾನು ಗಾರ್ಗಿಗೆ ಅಂತ ನಿನ್ನೆ ರೆಡಿ ಮಾಡ್ಕೊಂಡಿದ್ದೆ, ಬಟ್ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ನನಗೆ ಗೊತ್ತಿರಲಿಲ್ಲ. ಅದನ್ನು ಎಷ್ಟು ಜನ ಕೇಳಿದ್ದೀನಿ, ನಾನು ಎಲ್ಲರೂ ಕೇಳ್ಕೊಂಬಂದಿದ್ದೀನಿ ಹೆಂಗೆ ಮಾಡೋದು ಅಂತ. ಸೊ ಇವಾಗ ಫೈನಲ್ ಆಗಿ ಮಾಡಿದ್ದೀನಿ. ಹಿಟ್ಟು ನೆಂದು ಎಷ್ಟು ಸ್ಮೂತ್ ಆಗೈತೆ ನೋಡಿದ್ದು. ಬಟ್ ಇದು ವಾಸನೆ ಹೆಂಗೆ ಬರುತ್ತೆ? ಘಮ ಘಮ ಬೆಲ್ಲದ ವಾಸನೆ. ಸೊ ಇದನ್ನು ಇವಾಗ ಎಣ್ಣೆಯಲ್ಲಿ ಪಟ ಪಟ ಅಂತ ಹಾಕಿ ಕರಿಬೇಕು. ಸೊ ಅದಾದಮೇಲೆ ನೋಡುವ. ಸೊ ನೀವು ಫಸ್ಟ್ ಇದನ್ನು ಎಣ್ಣೆಯಲ್ಲಿ ಕರಿಯುವ. ಇದನ್ನ ಯಾವ ಥರ ಮಾಡಬೇಕು? ಇದನ್ನ ಥರ ಮಾಡ್ಬೇಕು. ಇದನ್ನ ಎಣ್ಣೆಗೆ ಹಿಂಗೆ ಬಿಡ್ಬೇಕಷ್ಟೇ, ಕೈ ಹಿಂಗೆ. ಈ ಹಿಟ್ಟನ್ನ ಹೆಂಗೆ ರೆಡಿ ಮಾಡ್ಕೋಬೇಕು? ಈ ಹಿಟ್ಟನ್ನ ನಾನೇ ಎಷ್ಟೊಂದು ಜನ ಹತ್ರ ಕೇಳೀನಿ. ಬಟ್ ಇದನ್ನೊಂದು ಸ್ವಲ್ಪ ನೀರಿಟ್ಟು ಅದರ ಉಗುರು ಬೆಚ್ಚ ಒಳಗೆ ನೀರೊಳಗೆ ಗೋಧಿ ಹಿಟ್ಟು ಹುರಿದು ಜೀನಿ ಹಾಕ್ಸ್ಕೊಂಬಂದಿರುತ್ತಲ್ಲ, ಈ ಹಿಟ್ಟನ್ನ ಹಾಕಿ ಸೊ ಚಪಾತಿ ಮಾಡ್ತೀವಲ್ಲ ಆ ಥರ ಇದನ್ನು ನಾದ್ಕೊಂಬಿಡ್ಬೇಕು. ಸೊ ಇದಕ್ಕೆ ನಾದ್ಕೊಂಬಿಡ್ಬೇಕು ನೋಡಿ. ಇಷ್ಟು ಹಾಕಿದೆ ನೋಡಿ. ಆದರೆ ಮಾಡೋಕ್ಕಿಂತ ಮುಂಚೆ ಒಂದಿನ ಮುಂಚೆ ಇಡಬೇಕಂತೆ. ಕಂತೆ ಯಾಕಂದರೆ ನನಗೆ ಗೊತ್ತಿರಲಿಲ್ಲ, ಕೇಳಿದ್ದೀನಲ್ಲ, ಸೊ ಹಂಗಾಗಿ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ತಿಂದೇನು, ಬಟ್ ನನಗೆ ಮಾಡಿದ್ದು ಗೊತ್ತಿರಲಿಲ್ಲ. ಸೊ ಇವಾಗ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಗೈಸ್ ಬನ್ನಿ, ಇದನ್ನು ಇವಾಗ ಫ್ರೈ ಮಾಡ್ತೇವ. ಇವಾಗ ಫ್ರೈ ಅಲ್ಲ, ಎಣ್ಣೆಯಲ್ಲಿ ಕರಿಯುವ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇವಾಗ ನೋಡು, ಫಸ್ಟ್ ಟೈಮ್ ಜಾಸ್ತಿ ಇದು ಮಾಡುವಂಗಿಲ್ಲ. ಸ್ವಲ್ಪ ಕಪ್ಪಗಾಗಿರ್ತಾವೆ ಎಲ್ಲರೂ ಆಲ್ಮೋಸ್ಟ್. ಫಸ್ಟ್ ಟೈಮ್ ಮಾಡೋಕತ್ರ ಹಿಂಗೆ. ಹೌದು ಕರೆಕ್ಟಾಗಿ ಒಳಗೂ ಬೇಕು. ಆದರೆ ಇನ್ನೂ ಚೆನ್ನಾಗಿ ಬಿಡ್ತಾರಲ್ಲ ಹಿಂಗೇನ, ಮತ್ತೇನಾದ್ರು ಮಾಡ್ತಾರೆ? ಥರ ಬಿಡ್ತಾರೆ ತೆಳ್ಳಗ. ಹೆಂಗೇಳು? ಹಿಂಗಾಗಲ್ಲ ಹಲಿಚಿ ಆ ಥರ ಬಿಡ್ತಾರ? ಆ ಥರ ಇರಲ್ಲ ಬಿಡು, ನಾನು ಹಿಂಗೆ ನೋಡೀನಿ ಯಾವಾಗಲೂ. ಹಲಿಸಿ ಬಿಟ್ನಿ ಅಂದ್ರೆ ಒಳಗಡೆ ಇಟ್ಟಿಟ್ಟು ಬರಲ್ಲ. ಹಿಂಗೆ ಗುಂಡು ಬಿಟ್ರೆ ಒಳಗಡೆ ಇಟ್ಟಿಟ್ಟು ಅನ್ಸುತ್ತೆ. ಈಗ ಇನ್ನೂ ಸ್ವಲ್ಪ ಫ್ರೈ ಮಾಡಲೇ ಇದನ್ನ? ಎಣ್ಣೆ ಭಾಳ ಹಿಡಿತಾವ ಅಂತೂ ಇಂತೂ ಒಟ್ಟಿನಲ್ಲಿ ಮಾಡಿದೆ. ಬಟ್ ಇಷ್ಟು ಫ್ರೈ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲಪ್ಪ ನನಗಿದು. ಇಲ್ಲ, ಒಂದು ಸ್ವಲ್ಪ ಫ್ರೈ ಆಗ್ಬೇಕದು. ಆಗ್ಬೇಕಾ? ಸೊ ಒಂದ್ಸಲಿ ಮಾಡಿದರೆ ಗೊತ್ತಾಗುತ್ತಲ್ಲ. ಸೊ ಅಂತೂ ಇಂತೂ ನಾನು ಗಾರಿಗೆ ಮಾಡಿದೆ. ಸೊ ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ. ಬಟ್ ನೋಡುವ, ಹಿಟ್ಟು ನೆನೆದೈತೆಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಸೊ ಓಕೆ ಫೈನ್. ಸೊ ಹೆಂಗೋ ಒಂದು ಮಾಡಿದ್ದೀನಪ್ಪ. ದೇವರೇ ಮತ್ತೆ ಎಲ್ಲದು ಒಂದೊಂದು ಥರ ಅಡುಗೆನ ಇನ್ನೊಬ್ರು ಮಾಡಿ ಅಂದರೆ ನಮಗೆ ಪರ್ಫೆಕ್ಟಾಗಿ ಬರೋವರೆಗೂ ಅದು ಇನ್ನೊಬ್ರು ಮಾಡಿದರೆ ಚೆನ್ನಾಗಿ ಅನಿಸುತ್ತೆ. ಇಲ್ಲ, ಕಲಿಯೋರಿಗೆ ಅಷ್ಟ. ಹಿಟ್ಟು ಇದು ಮೇನ್ ಇಂಪಾರ್ಟೆಂಟ್ ಏನಂದರೆ ಹಿಟ್ಟು ಚೆನ್ನಾಗಿ ಆಗ್ಬೇಕು ಅನ್ಸುತ್ತೆ. ಇದು ಅಲ್ಲಿ ನಿನ್ನೆ ರಾತ್ರಿ ಹಾಕಿನಲ್ಲ, ನೆನ್ಬಿಟ್ಟೈತೆ ಬಿಡಪ್ಪ ಇದು. ಸೊ ಇರಲಿ, ಪರವಾಗಿಲ್ಲ, ಮಾಡಿದ್ದೀನಿ. ತಿಂದಮೇಲೆ ಗೊತ್ತಾಗುತ್ತೆ ಎಲ್ಲ. ದೇವ್ರದೆಲ್ಲ ಮುಗಿಲಿ. ಸೊ ನೋಡುವ ಹೇಗಾಗಿದೆ ಅಂತ ಗೊತ್ತಾಗುತ್ತೆ. ಫೈನಲಿ ನನ್ನ ಹೆಂಡತಿ ಗಾರಿಗೆಯನ್ನು ಕಲ್ತು ಬಿಟ್ಲು. ಕ್ಲಾಪ್ಸ್ ಹಾಕ್ರಿ, ಕ್ಲಾಪ್ಸ್. ಸೊ ಇಷ್ಟಂತೂ ಆಯ್ತಪ್ಪ, ನೈವೇದ್ಯ ಪುರ್ತಕ್ಕಾಯ್ತು, ಸಾಕು ಇಷ್ಟು. ಓಂ ನಮಃ ಶಿವಾಯ. ನಾಗಪ್ಪ ಒಳ್ಳೇದು ಮಾಡಪ್ಪ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಫ್ಯಾನ್ ಆಫ್ ಮಾಡಿ. ಇವಾಗ ಫೋಟೋ ಸೆಷನ್ ಮಾಡೋಣ ಅಂತ ಟೆರೆಸ್ ಮೇಲೆ ಸ್ವಲ್ಪ ಟೈಮ್ ಇತ್ತು. ಅಯ್ಯೋ ಸಾರಿ ಹಾಕೊಂಡು ಏರಾಗೆ ಬರ್ತಿಲ್ಲ, ನಡೆಯುತ್ತೆ. ಫೋಟೋ ಸೆಷನ್ ಮಾಡೋಣ ಅಂತ ಅಲ್ಲೇನ ನಮ್ಮ ಸಾಹೇಬರು ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಿ. ಯಪ್ಪ ಫುಲ್ ಗಾಳಿ ವೆದರ್ ತುಂಬ ಚೆನ್ನಾಗಿದೆ. ಸೊ ಇವಾಗ ಫೋಟೋ ಸೆಷನ್ ಮಾಡುವ. ನೋಡಿ ನಮ್ಮ ಸಾಹೇಬರು ಹೇಗೆ ಕಾಣ್ತಿದ್ದಾರೆ. ಫೋಟೋ ಗೈಸ್, ಫೈನಲ್ ಆಗಿ ರೆಡಿ ಆದೆ. ಸೊ ಇವಾಗ ಹೊರಡುವ ಟೈಮ್. ಎಲ್ಲರೂ ರೆಡಿಯಾಗಿದ್ದಾರೆ. ಸೊ ಇವಾಗ ಅದಕ್ಕಿಂತ ಮುಂಚೆ ನೋಡ್ರಿ, ಹೊಟ್ಟೆ ಹಸಿದೆ ಅಂತ ನಮ್ಮ ಸಾಹೇಬರು ಏನು ಮಾಡತ್ರಿ ಗುಬ್ಬೆ? ಮಂಡಾಳ ಒಗ್ಗರಣೆ. ಹಾಂ, ಮಂಡಾಳ ಒಗ್ಗರಣೆದು ರೆಡಿ ಮಾಡಕತ್ಬಿಟ್ಟಾಗ ಹೊಟ್ಟೆ ಹಸಿದೆ ಅಂದರೆ. ಸೊ
ಅಂದರೆ ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡಿದ್ದಾರೆ. ಸೊ ನಾನು ರೆಡಿ ಮಾಡಿಕೊಟ್ಟೆ, ಅವ್ರು ಒಗ್ಗರಣೆ ಅಷ್ಟೇ ಹಾಕ್ತಿದ್ದಾರೆ, ಮತ್ತು ಅವರೇ ಮಾಡ್ತಿದ್ದಾರೆ ಅಂಥದ್ದೆಲ್ಲ ಬೇಡ. ಸೊ ಇಲ್ಲಿ ಮನೆಗೆ ಹೋಗೋಕ್ಕೆ ಅಂತ ಆಲ್ಮೋಸ್ಟ್ ಎಲ್ಲ ಹಾಲು ನೀರು ಸೊ ಗೊತ್ತಿಲ್ಲ ಎಲ್ಲನೂ ತೊಗೊಂಡಿದ್ದೀನಿ ಅಂತ ಆಯಿತು. ಸೊ ಎಲ್ಲ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಇದೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸತಿ ಏನು ಮಿಸ್ ಮಾಡಿಲ್ಲ. ಬಟ್ ಏನದು ಸಸಿ ಅದು ಒಂದು ನಾಟಿಲ್ಲ, ಅದೊಂದು ಮಿಸ್ ಆಗಿತ್ತು. ಸೊ ಕೆಳಗಡೆನೂ ಅವರಲ್ಲೂ ಜಾಸ್ತಿ ಇಲ್ಲ. ಇನ್ ಕೇಸ್ ಏನಾದರೂ ಇದ್ದರೆ ಇಸ್ಕೊಳ್ವಾ, ಇಲ್ಲ ಅಂದರೆ ಇಷ್ಟೇ. ಸೊ ಸಾಯಿಬ್ರು ಹೊಟ್ಟೆ ಹಸ್ತಿದೆ ಅಂತ ಒಗ್ಗರಣೆ ರೆಡಿ ಮಾಡ್ತಾ ಇದ್ದಾರೆ. ಆದರೆ ಅವರು ತಿಂತಾರೆ, ನಾವು ದೇವರ ಮುಗಿಸ್ಕೊಂಬಂದು ತಿನ್ನೋದು. ಏನಂತೀರ ಸಾಯಿಬ್ರೆ? ಎಲ್ಲ ರೆಡಿ ಮಾಡಿದ್ದಾರೆ, ಬಟ್ ಸಾಲ್ಟ್ ಹಾಕೋದು ಗೊತ್ತಾಗ್ತಿಲ್ಲ. ಸಾಲ್ಟ್ ಎಷ್ಟು ಹಾಕೋದು ಅಂತ ಸಾಲ್ಟ್ ಎಷ್ಟು ಹಾಕೋದು ಅಂತ ನೋಡುವ ಬನ್ನಿ ಗೈಸ್. ಹಾಕ್ರಿ, ಇನ್ನೊಂದು ಸ್ವಲ್ಪ ಹಾಕಿ. ಸೊ ಮಂಡಾಳ ಒಗ್ಗರಣೆಗೆ ಕಾಂಬಿನೇಷನ್ ಆಗಿ ಮಿರ್ಚಿ ಹಿಟ್ಟು ರೆಡಿಯಾಗಿದೆ. ಸೊ ಇದಕ್ಕೇನು ಹಾಕಿಲ್ಲ, ಬಟ್ ಇನ್ನೂ ಲೇಟ್ ಅಲ್ಲ ಟಿಫಿನ್ ಮಾಡೋದು, ಹೋಗಿ ಬಂದ ಮೇಲೆ ಮಾಡಬೇಕು. ಸೊ ಹಾಗಾಗಿ ಅದಕ್ಕೇನು ಹಾಕಿಲ್ಲ. ಸೊ ಇನ್ನೂ ಪೆಂಡಿಂಗ್ ಇದೆ. ಸೊ ಅದಕ್ಕೆ ಇನ್ನೇನು ಈರುಳ್ಳಿ ಎಲ್ಲ ಥರನೂ ಕೊತ್ತಂಬರಿ ಎಲ್ಲ ಹಾಕಬೇಕು. ಸೊ ಬಂದ ಮೇಲೆ ಮಾಡುವ. ಇವಾಗ ಸ್ವಲ್ಪ ಹಿಟ್ಟು ನೆನ್ಕೊಳ್ಳಿ ಅಂತ ಅದನ್ನು ರೆಡಿ ಮಾಡಿಟ್ಟಿದ್ದೀನಿ. ಆಗಿದೆ ನನ್ನ ಸಾಯಿಬ್ರಂತ ನಗ್ತಿದೆ. ಹಬ್ಬ ಇರೋದು ಖುಷಿನೇ. ಏನು ಖುಷಿ ಅಂದ್ರೆ ರೆಡಿ ಆಗೋದು ಒಂದೇ ಖುಷಿ. ಕೆಲಸ ಇದೆಯಲ್ಲ, ಕೆಲಸ ಬೇಡ ಅನ್ಸುತ್ತೆ. ನಿಮ್ಮ ಅಪ್ಪಗೆ ಹೇಳ ಒಂದು ಅಸಿಸ್ಟೆಂಟ್ ಕಳ್ಸೋಣ. ಯಾಕೆ ಯಾಕೆ ನಮ್ಮ ಮುಂದಿಂದ ಏನಾದರೂ ಅಂದರೆ ಮೇ ಬಿ ಅದು ಸರಿ ಹೋಗಲ್ಲ, ನಾನು ಅನ್ನಲ್ಲ. ನಮ್ಮಪ್ಪ ಬರಲ್ಲ, ನಮ್ಮ ಕಲಿಸಿಕೊಟ್ಟು ಕಳಿಸಿದ್ದಾರೆ. ಸೊ ಮತ್ತೆ ಏನೋ ಹೇಳಕತ್ತಿಯಲ್ಲ, ಕೆಲಸ ಅಂದ್ರೆ ವಜ್ಜೆ ಅಂತ. ಹೌದು, ಹಬ್ಬ ಅಂದ್ರೆ ರೆಡಿ ಆಗಕ್ಕೆ ಚೆನ್ನಾಗಿರುತ್ತೆ, ಕೆಲಸ ವಜ್ಜೆ ಅನ್ಸುತ್ತೆ. ಅದಕ್ಕೆ ನಮ್ಮ ಸಾಯಿಬ್ರು ಇದ್ದಾರ ಹೇಳ್ಬೇಕು, ಹೆಲ್ಪ್ ಮಾಡ್ತಿರುತ್ತೆ. ನೋಡಿ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇವರೇ ಅಸಿಸ್ಟೆಂಟ್ ಅಂತ ಒಪ್ಕೊಂಡಾಯ್ತು. ಮತ್ತೆ ಯಾರು ಬೇಕು? ನಮ್ಮಪ್ಪ. ಸೊ ಜಸ್ಟ್ ಫಾರ್ ಫನ್ ಅಷ್ಟೇ. ಲೆಟ್ಸ್ ಗೋ. ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಹೋಗುವ, ಬನ್ನಿ ಬನ್ನಿ. ಬೆಳಗ್ಗೆಯಿಂದ ರೆಡಿಯಾಗಿ ಟೈಮ್ ನೋಡಿ 11 ಗಂಟೆ, ಮೊನ್ನೆ 11 ಗಂಟೆ ಹೋಗಿ ಬರುವ. ಇವಾಗ ಎಲ್ಲರ ಪಾಲಿಂದ ಹಾಲು ಹಾಕಿ ಬಾ. ಅದಕ್ಕೆ ನೀವು ಬರ್ರಿ ಹೋಗೋಣ ಅಂತಂದೆ ನಾನು. ಅದೇ ಗೈಸ್ ಟೈಮ್ ಆಯಿತು, ಹೋಗೋಣ ಬನ್ನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಾನು ಟೆಂಪಲಲ್ಲಿ. ಗೈಸ್ ಕಲರ್ ಚಿಟ್ಟುಗಳು ದುವಿ ಹಾಯ್ ಹಾಯ್ ಏನು ಹಾಯ್ ಸೂಪರ್. ಗೈಸ್ ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ನೋಡಿ ಜನ ಸಮೂಹನೇ ಬಂದು ನಿಂತ್ಬಿಟ್ಟಿತ್ತು. ಸೊ ನೆಕ್ಸ್ಟು ನಾವು ಪೂಜೆ ಮಾಡೋದು ವೀಡಿಯೋ ಇರುತ್ತೆ. ಸೊ ನೋಡ್ಕೊಂಡು ಬಂದುಬಿಡಿ ಎಲ್ಲರೂ. ಅಂತೋರಲ್ಲಮ್ಮ ತಂಗಿ ಇಂತೋರಲ್ಲಮ್ಮ ತಂಗಿ ನಮರಾಯರ ಅಂತೋರಲ್ಲಮ್ಮ ತಂಗಿ. ಗೌರಿ ಎಲ್ಲಪ್ಪನೇ ಅಂತ ಹಾಲಾಕತ್ತಾಳ, ಇಡ ಮಾಡ್ರಿ ಬೇಷಾಗ ಸಣ್ಣ ಅಂತಿ. ಏ ಈಕಿ ಆಕಿಗೆ ಅಂದಲ್ಲವ ನಾನು ಅಲ್ಲ ಸಣ್ಣ ಅಂತಿದ್ದೆ ಆಟ ಲೆಕ್ಕ. ಕೋರಿ ಬಟ್ಲ ಕಾಯಮ್ಮ ಯಾರೆಲ್ಲ ದಿಗ್ಗನ ಎದ್ದು ಬಿಟ್ರೆ ಹಾಲು ಹೊಸ ಚೆಲ್ಲಕ್ಕ ನೋಡ್ರಿ ಹಾಕಿದ್ರೆ ಸರಿ ಸ್ವಲ್ಪ ಯಾರು ಅಲ್ಲಿ ನಾಗಪ್ಪ ಐತೆ ನಾಗಪ್ಪ ಹಾಕಿದ ಮತ್ತೆ ಆತ ಪೂಜೆ ಬೇಸ್ ಮಾಡ್ರಿ ನಾವು ಬೇಸ್ ಮಾಡ್ರಿ ಅವರಲ್ಲೇ ಹತ್ತಕತ್ರ ಅಂದೆ. ಏ ನನಗೊಂದು ಹೂ ಕೊಡು. ಅವ್ರು
ಜೋರ್ ಜೋರ್ ಹೇಳ್ಬೇಕ ನನ್ ಪಾಲ್ ನನ್ನ ಗಂಡನ ಪಾಲ್ ನಾಗಪ್ಪಗಾಲ್ ಅಂತೆ. ಎಲ್ಲ ನನ್ನ ಯೂಟ್ಯೂಬ್ ಕುಟುಂಬದವರಿಂದ ಕೂಡ ಹಾಲು ಹಾಕಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಇಲ್ಲಿಂದ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಹೊರಟಿರೋದು ತಾಯಮ್ಮನ ದೇವಸ್ಥಾನಕ್ಕೆ. ಬನ್ನಿ ಬನ್ನಿ ನೋಡ್ರಿ ಇಲ್ಲಿ ಮತ್ತೆ ಎಷ್ಟು ಜನ ನಂಬರ್ ಹಚ್ಚಿರು. ತಾಯಮ್ಮ ದೇವಿ ದರ್ಶನ ಕೂಡ ಮಾಡ್ಕೊಂಡ್ವಿ. ಏನಕ್ಕೆ ಸರಿಬೇಕಾ ನಾನು ಯಾರನ್ನ ಬಿಡಲ್ಲ ಬರೀ ಕಮ್ಮಿ ಐತಿ. ಸೊ ಗೈಸ್ ಓವರಾಲ್ ಪೂಜೆ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡುವ ಟೈಮ್. ಸಣ್ಣ ಯಾವಾಗಿಂದ ಮಿಸ್ ಆಗಿದ್ದಿಲ್ಲ. ಫೈನಲ್ ಆಗಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ನೋಡಿ ಬಿಸಿಲು, ತುಂಬ ಬಿಸಿಲು. ಆಲ್ರೆಡಿ ನನ್ನ ಡ್ರೆಸ್ಸೇ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಸೊ ಆಲ್ರೆಡಿ ಟೈಮ್ ಬಂದುಬಿಟ್ಟು 12 ಗಂಟೆ ಆಗೋಯ್ತು. ಪೋನೆ 1 ಆಯ್ತಲ್ಲ ಅಪ್ಪೆ, ಪೋನೆ 1 ಆಯಿತು. ಸೊ ಇನ್ನೂ ಒಟ್ಟಿಗೆ ಟಿಫಿನ ಮಾಡಿಲ್ಲ ನಾವು. ಸೊ ನಮ್ಮ ಸಾಯಿ ಬಂದ್ಬಿಟ್ಟು ಎಷ್ಟೊತ್ತಾಯಿತು, ತುಂಬ ಕತ್ಲಿತ್ತು ಅಲ್ಲಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋತ್ತಿಗೆ ಟೈಮ್ ಆಯಿತು. ಇನ್ನೂ ಟಿಫಿನ್ ಇಲ್ಲ. ಏನಂತೀರಾ? ಹೊಟ್ಟೆ ಎಸೆದು ಬಿಡ್ತಾ? ತುಂಬ ಹೊಟ್ಟೆ ಹಸುವಾಯ್ತು. ಹೊಟ್ಟೆ ಎಸೆದು ಬಿಟ್ಟೈತ್ರಿ ಸಾಯಿಬ್ರಿಗೆ, ಏನು ಮಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ನಾವು ಏನೇನು ಮಾಡ್ಕೊಂಡ್ವಿ, ಗಾರಿಗೆ ಮಾಡೀವಿ, ಮಿರ್ಚಿ ಗಾರ್ಗೆ ಮಾಡೀವಿ, ಪ್ಲಸ್ ಅದಕ್ಕೆ ಒಗ್ಗರಣೆ ಒಗ್ಗರಣೆ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಆಗಿದೆ, ಅದನ್ನು ಹಾಕೊಂಡು ತಿಂದುಬಿಡ್ಬೇಕು. ಸೊ ಇಷ್ಟು ಇವತ್ತಿನ ಡೇ ಆಗಿತ್ತು. ಸೊ ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ತುಂಬ ಹೊಟ್ಟೆ ಹಸಿದು ಬಿಟ್ಟಿದ್ದೇವೆ, ನಾಷ್ಟ ಮಾಡಬೇಕು ಇವಾಗ. ಸೊ ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್. ಸೊ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್.